ಹೆಲೋ ಮೈ ಡಿಯರ್ ಚಿಲ್ಡ್ರನ್. ಸೊ ಈ ವಿಡಿಯೋದಲ್ಲಿ ನಾನು ಎವಲ್ಯೂಷನ್ ಚಾಪ್ಟರ್ನ 7 ಇಯರ್ಸ್ KCET ಪ್ರೀವಿಯಸ್ ಇಯರ್ ಕ್ವೆಶನ್ಗಳನ್ನು ಸಾಲ್ವ್ ಮಾಡ್ತಿದ್ದೀನಿ. ಜೊತೆಗೆ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಗಳನ್ನು ಕೂಡ ನಿಮಗೆ ಜೊತೆಗೆ ಹೇಳ್ತಾ ಹೋಗ್ತೀನಿ. ಈಗಾಗಲೇ ನಿಮಗೆ ಗೊತ್ತಿರಬಹುದು KCET ಪ್ರೀವಿಯಸ್ ಇಯರ್ ಕ್ವೆಶನ್ಸ್ ಚಾಪ್ಟರ್ ವೈಸ್ ಸೀರೀಸ್ ಸೊಲ್ಯೂಷನ್ಸ್ನ ಸೀರೀಸ್ ಚಾನಲಲ್ಲಿ ಈಗಾಗಲೇ ಅವೈಲೇಬಲ್ ಇದೆ ಫಾರ್ ಎವ್ರಿ ಚಾಪ್ಟರ್. ಇದೊಂದು ಚಾಪ್ಟರ್ದು ಇದ್ದಿದ್ದಿಲ್ಲ, ಸೊ ಈ ಚಾಪ್ಟರ್ನು ಕೂಡ ನಾನು ಇವಾಗ ಮಾಡ್ತಾಯಿದ್ದೀನಿ. ಜೊತೆಗೆ ಕಾನ್ಸೆಪ್ಟ್ಗಳನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀನಿ. ನಿಮ್ಗೆ ಗೊತ್ತಿರೋ ಹಾಗೆ KCETನಲ್ಲಿ 2 ಕ್ವೆಶನ್ಸ್ ಈ ಚಾಪ್ಟರಿಂದ ಪ್ರತಿ ಸರ್ತಿ ಬರುತ್ತೆ. ಐ ಆಮ್ ರಿಯಲಿ ಟ್ರೈಯಿಂಗ್ ಮೈ ಬೆಸ್ಟ್ ಟು ಗಿವ್ ಯು ದ ಬೆಸ್ಟ್ ಫ್ರಮ್ ಮೈ ಚಾನಲ್ ಫಾರ್ ಬಯಾಲಜಿ ಸಬ್ಜೆಕ್ಟ್ ಇನ್ KCET. ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಹೆಚ್ಚೆಚ್ಚು ಜನಕ್ಕೆ ಶೇರ್ ಮಾಡಿ, ಇದರಿಂದ ಅವ್ರಿಗೂ ಕೂಡ ಹೆಲ್ಪ್ ಆಗಲಿ. ರೈಟ್ ಫ್ರಮ್ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟ್ ಅಂತ ಹಿಡಿದು ನಿಮಗೆ ಇವನ್ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ವರೆಗೂ, ಓಕೆ. ಸೊ ಹಾರ್ಡಿ ವಿನ್ಬರ್ಗ್ ಪ್ರಿನ್ಸಿಪಲ್ ಆ್ಯಂಡ್ ಎವಲ್ಯೂಷನ್ ಆಫ್ ಮ್ಯಾನ್ದು ಈ ರೀತಿಯಾಗಿ ನಾನು ನಿಮಗೆ ಶಾರ್ಟ್ ನೋಟ್ಸ್ ಅನ್ನು ಕೊಡ್ತಾ ಇದ್ದೀನಿ. ಆ್ಯಂಡ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮ್ನ ಬಂದಂಥ ನಿಮ್ಮ ಪ್ರಾಬ್ಲಮ್ಸ್ ಎಲ್ಲದನ್ನು ಡೀಟೇಲ್ ಆಗಿ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಈ ಒಂದು ವಿಡಿಯೋದಲ್ಲಿ. ಸೊ ವಿತೌಟ್ ಸ್ಕಿಪ್ಪಿಂಗ್ ದ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನಾವು. ಸೊ ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟಲ್ಲಿ ನಿಮಗೆ ಮೇನ್ ಕ್ವಶನ್ ಕೇಳೋದು ಏನಂತಂದರೆ ಯಾವ್ಯಾವ ಗ್ಯಾಸಸ್ ಆ ಒಂದು ಮಿಲ್ಲರ್ಸ್ ಎಕ್ಸ್ಪೆರಿಮೆಂಟಲ್ಲಿ ಇತ್ತು ಅಂತ ಹೇಳಿ ನೋಡಿ. ಮೀಥೇನ್, ಅಮೋನಿಯಾ, ವಾಟರ್, H2 ಹೈಡ್ರೋಜನ್ ಗ್ಯಾಸ್, ಓಕೆ. ಸೊ ಎಷ್ಟು ಡಿಗ್ರಿ ಸೆಲ್ಸಿಯಸಲ್ಲಿ? 800 ಡಿಗ್ರಿ ಸೆಲ್ಸಿಯಸಲ್ಲಿ, ಓಕೆ. ಸೊ ನೋಡಿ ಹೇಗೆ ನೆನ್ಪಿಟ್ಕೋಬೇಕಂದ್ರೆ ಹೆಚ್ಚು ಪ್ರತಿ ಒಂದರಲ್ಲೂ ನಿಮಗೆ ಹೆಚ್ಚು ಇದೆ, ಓಕೆ. ಸೊ ಈ ರೀತಿ ನೆನ್ಪಿಟ್ಕೊಳ್ಳಿ, ಬಿಕಾಸ್ ನಿಮಗೆ ಇಲ್ಲಿ ಆಪ್ಷನ್ಸ್ ತೋರಿಸ್ತೀನಿ ನೋಡಿ. 2018 KCETನಲ್ಲಿ ಕೇಳಿದ್ದಾರೆ ದ ಪ್ರೈಮರಿ ಗ್ಯಾಸಸ್ ದಟ್ ವೇರ್ ಯೂಸ್ಡ್ ಮಿಲ್ಲರ್ ಇನ್ ಹಿಸ್ ಎಕ್ಸ್ಪೆರಿಮೆಂಟ್ಸ್ ಆರ್. ಯಾವ್ದು ನಾನೇನು ಹೇಳಿದೆ ಎಲ್ಲದರಲ್ಲೂ ಹೆಚ್ಚಿರಬೇಕು, ಹೌದಾ? ಸೊ ಆಪ್ಷನ್ ಎ, ಓಕೆ. ಸೊ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ, ಅಂದರೆ ಪ್ರೆಫರೇಬಲಿ ನಿಮಗೆ ಅಷ್ಟಾದರೂ ತಲೆಯಲ್ಲಿ ಇರಲಿ, ಎಲ್ಲದರಲ್ಲೂ ಇರುತ್ತೆ ಅಂಥೇಳಿ. ಬಟ್ ಬೆಟರ್ ನೀವು ಇವುಗಳನ್ನು ನೆನ್ಪಿಟ್ಕೋಬೇಕು: ಮೀಥೇನ್, ಅಮೋನಿಯಾ, H2O ಆ್ಯಂಡ್ ಹೈಡ್ರೋಜನ್ ಗ್ಯಾಸ್. ನೆಕ್ಸ್ಟ್, ಯೂನಿವರ್ಸ್ ಒರಿಜಿನೇಟ್ ಆಗಿದ್ದು 20 ಬಿಲಿಯನ್ ಇಯರ್ಸ್ ಎಗೋ. ಅರ್ತ್ ಒರಿಜಿನೇಟ್ ಆಗಿದ್ದು 4.5 ಬಿಲಿಯನ್ ಇಯರ್ಸ್ ಎಗೋ. ಬೋರ್ಡ್ಸ್ ಅಲ್ಲಿ ಬರೋ ತರಹ ಫಿಕ್ಸ್ಡ್ ಕ್ವೆಶನ್ಸ್ ಇರಲ್ಲ ಇದರಲ್ಲಿ. ಅಂದರೆ ಒಂದು ಚಾಪ್ಟ್ರಿಂದ ಈ ಕ್ವೆಶನ್ ಕೇಳಿದರೆ ನೆಕ್ಸ್ಟ್ ಟೈಮ್ ಇದನ್ನೇ ಕೇಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಚಾಪ್ಟ್ರಲ್ಲಿ ಬೇರೆ ಕಾನ್ಸೆಪ್ಟ್ಸು ಇದೆ. ಸೊ ಹಾಗಾಗಿ ಎಲ್ಲ ಕಾನ್ಸೆಪ್ಟ್ಸನ್ನು ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ, ಯಾವುದರಿಂದ ಬೇಕಾದರೂ ಕ್ವೆಶನ್ ಬರ್ಬೋದು. ಸೊ ಮೇಕ್ ಶ್ಯೂರ್ ಎಲ್ಲದನ್ನು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಡೈವರ್ಜೆಂಟ್ ಎವಲ್ಯೂಷನ್ ಅಂತಂದರೆ ದಟ್ ಈಸ್ ಹೋಮೋಲಾಗಸ್ ಆರ್ಗನ್ಸ್. ಕಾನ್ವರ್ಜೆಂಟ್ ಎವಲ್ಯೂಷನ್ ಅಂದರೆ ಅದು ಎನೋಲಾಗಸ್ ಆರ್ಗನ್ಸ್, ಓಕೆ. ನೋಡಿ ಡೈವರ್ಜೆಂಟ್ ಎವಲ್ಯೂಷನ್ ಅಂತಂದರೆ ಏನು? ಸೊ ಸೇಮ್ ಆ್ಯನ್ಸಿಸ್ಟರ್, ಒರಿಜಿನ್ನು ಅಥವಾ ಆ್ಯನ್ಸಿಸ್ಟರ್ ಸೇಮ್ ಇರ್ತಾರೆ, ಅವರು ಬೇರೆ ಕೆಲಸಕ್ಕೋಸ್ಕರ ಬದಲಾವಣೆಗಳನ್ನು ಮಾಡ್ಕೊಂಡಿರುತ್ತೆ. ಫಾರ್ ಎಕ್ಸಾಂಪಲ್ 4 ಲಿಂಬ್ ಆಫ್ ಮ್ಯಾನ್, ವೇಲ್, ಬ್ಯಾಟ್, ಚೀತಾ ಇವೆಲ್ಲವೂ ಮ್ಯಾಮಲ್ಸ್, ಹೌದಾ? ಒರಿಜಿನ್ ಒಂದೇ, ಆ್ಯನ್ಸಿಸ್ಟರ್ಸ್ ಒಂದೇ, ಹೌದಾ? ಹಿರಿಯರು ಒಂದೇ ನಮಗೆ ಮ್ಯಾಮಲ್ಸ್ ನಾವೆಲ್ಲ. ಬಟ್ ನಮ್ಮ 4 ಲಿಂಬ್ ಮನುಷ್ಯರ ಕೈ ಬೇರೆ ಇರುತ್ತೆ, ವೇಲ್ ಈಜೋದಕ್ಕೆ ಬಳಸುತ್ತೆ, ಬ್ಯಾಟ್ ಹಾರೋದಕ್ಕೆ, ಚೀತಾ ಓಡೋದಕ್ಕೆ, ಹೌದಾ? ಸೊ ಹೋಮೋಲಾಗಸ್ ಅಂತಂದರೆ ಸೇಮ್ ಒರಿಜಿನ್, ಅವು ಬೇರೆ ಕೆಲಸಕ್ಕೆ ಬದಲಾವಣೆ ಅಡಾಪ್ಟ್ ಮಾಡ್ಕೊಂಡಿರುತ್ತೆ. ಸೊ ಡೈವರ್ಜೆಂಟ್ ಅಂದರೆ ದೂರ ಆಗೋದು. ಡೈವರ್ಜೆಂಟ್ ಎವಲ್ಯೂಷನ್, ಬೇರೆ ಸ್ಪೀಶೀಸ್ ಆಗಿ ಅವುಗಳು ಬದಲಾಗಿದೆ. ನೆಕ್ಸ್ಟ್, ಪ್ಲ್ಯಾಂಟ್ ಸ್ಪೀಶೀಸ್ದು ಕೇಳ್ತಾರೆ, ವೆರಿ ಇಂಪಾರ್ಟೆಂಟ್. ಥಾರ್ನ್ಸ್ ಆಫ್ ಬೋಗನ್ವಿಲಿಯಾ ಆ್ಯಂಡ್ ಟೆಂಡ್ರಿಲ್ ಆಫ್ ಕುಕುರ್ಬಿಟಾ, ಓಕೆ. ಸೊ ಇದು ಕೂಡ ಹೋಮೋಲಾಗಸ್ ಆರ್ಗನ್ಗೆ ಎಕ್ಸಾಂಪಲ್, ಡೈವರ್ಜೆಂಟ್ ಎವಲ್ಯೂಷನ್. ನೆಕ್ಸ್ಟ್, ಅನೋಲಾಗಸ್ ಆರ್ಗನ್ನಿಗೆ ಕಾನ್ವರ್ಜೆಂಟ್ ಅಂದರೆ ಬೇರೆ ಒರಿಜಿನ್, ಇದು ಬೇರೆ ಆ್ಯನ್ಸಿಸ್ಟರ್ಸ್ ಇದಕ್ಕೆ, ಹೌದಾ? ಆದರೂ ಎಲ್ಲವೂ ಕೂಡ ಒಂದೇ ಕೆಲಸ ಮಾಡೋದಕ್ಕೆ ಏನಾಗಿರುತ್ತೆ, ಹೊಂದ್ಕೊಂಡಿರುತ್ತೆ, ಬದಲಾವಣೆ ಮಾಡ್ಕೊಂಡಿರುತ್ತೆ. ಸೊ ಇದನ್ನು ನಾವು ಕಾನ್ವರ್ಜೆಂಟ್ ಎವಲ್ಯೂಷನ್ ಅಂತ ಕರಿತೀವಿ. ಈ ಆರ್ಗನ್ಸನ್ನು ನಾವು ಎನಾಲಾಗಸ್ ಆರ್ಗನ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ವಿಂಗ್ಸ್ ಆಫ್ ಬರ್ಡ್ಸ್ ಮತ್ತು ಬಟರ್ಫ್ಲೈಸ್. ನೋಡಿ, ಬರ್ಡ್ಸು ವರ್ಟಿಬ್ರೇಟ್ಸು, ಬಟರ್ಫ್ಲೈಸು ಇನ್ವರ್ಟಿಬ್ರೇಟ್ಸ್, ಹೌದಾ? ಆದರೆ ಅದ್ರ ವಿಂಗ್ಸ್ ಏನು ಕೆಲಸ? ಹಾರಾಡೋದು. ನೆಕ್ಸ್ಟ್, ಫ್ಲಿಪ್ಪರ್ಸ್ ಆಫ್ ಪೆಂಗ್ವಿನ್ ಮತ್ತು ಡಾಲ್ಫಿನ್ಸ್. ಐಸ್ ಆಫ್ ಆಕ್ಟೋಪಸ್ ಮತ್ತು ಮ್ಯಾಮಲ್ಸ್, ಅಂದರೆ ಸ್ಟ್ರಕ್ಚರ್ ಬೇರೆ ಇರುತ್ತೆ, ಕಣ್ಣಿನ ಸ್ಟ್ರಕ್ಚರ್, ನಮ್ಮ ಕಣ್ಣಿನ ಸ್ಟ್ರಕ್ಚರೇ ಬೇರೆ, ಆಕ್ಟೋಪಸ್ದೇ ಬೇರೆ, ಕೆಲಸ ಏನು ಮಾಡುತ್ತೆ ನೋಡ್ತಾ ಇದೆ ಅಷ್ಟೇ, ಓಕೆ. ನೆಕ್ಸ್ಟ್, ಸ್ವೀಟ್ ಪೊಟ್ಯಾಟೊ ಮತ್ತು ಪೊಟ್ಯಾಟೊ. ನೋಡಿದ್ರ ಫಂಕ್ಷನ್ನು ಏನು? ಸ್ಟೋರೇಜ್ ಆಫ್ ಫುಡ್, ಹೌದಾ? ಫಂಕ್ಷನ್ನು ಒಂದೇ, ಆದರೆ ಒರಿಜಿನ್ ಏನು? ಒಂದು ಸ್ಟೆಮ್ನ ಮಾಡಿಫಿಕೇಷನ್, ಇನ್ನೊಂದು ರೂಟ್ನ ಮಾಡಿಫಿಕೇಷನ್, ಓಕೆ. ಸೊ ಇವುಗಳನ್ನು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, ಅಡಾಪ್ಟಿವ್ ರೇಡಿಯೇಷನ್ ಅಂತಂದರೆ ಸೊ ಡಿಫ್ರೆಂಟ್ ವೆರೈಟಿನಲ್ಲಿ ನಮಗೆ ಈ ರೀತಿಯಾಗಿ ಬೇರೆ ನೀಡ್ಸ್ಗೋಸ್ಕರ ಒಂದೇ ಸ್ಪೀಶೀಸು ಬೇರೆ ಸ್ಪೀಶಿಯಾಗಿ ಆಗೋದನ್ನು ಅಡಾಪ್ಟಿವ್ ರೇಡಿಯೇಷನ್ ಅಂತ ಕರಿತೀವಿ. ಇದಕ್ಕೆ ಎಕ್ಸಾಂಪಲ್ಲು ಡಾರ್ವಿನ್ ಫಿಂಚಸ್ ಮತ್ತು ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಓಕೆ. ಸೊ ಗೊತ್ತಾಯ್ತಲ್ವಾ? ಸೊ ಇವಾಗ ಕ್ವಶನ್ ನೋಡೋಣ. ಯಾವುದು ಮಿಸ್ ಮ್ಯಾಚ್ಡ್ ಪೇರ್? ನೋಡಿ, ಡೈವರ್ಜೆಂಟ್ ಎವಲ್ಯೂಷನ್ಗೆ ಥಾರ್ನ್ ಆಫ್ ಬೋಗನ್ವಿಲಿಯಾ ಆ್ಯಂಡ್ ಟೆಂಡ್ರಿಲ್ ಆಫ್ ಕುಕುರ್ಬಿಟಾ, ಹೌದು. ಅಡಾಪ್ಟಿವ್ ರೇಡಿಯೇಷನ್ಗೆ ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್, ಜಸ್ಟ್ ನಾವು ನೋಡಿದ್ವಿ. ನೆಕ್ಸ್ಟ್, ನ್ಯಾಚುರಲ್ ಸೆಲೆಕ್ಷನ್ಗೆ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂದರೆ ಮಾತ್ನದ್ದು, ಡಾರ್ಕ್ ವಿಂಗ್ಡ್, ವೈಟ್ ವಿಂಗ್ಡ್ ಮಾತ್, ಎಸ್ ಹೌದು. ಜೆನೆಟಿಕ್ ಡ್ರಿಫ್ಟ್ ಅಂತಂದರೆ ಕಾನ್ಸ್ಟಂಟ್ ಜೀನ್ ಫ್ರೀಕ್ವೆನ್ಸಿನ ಅಲ್ಲ. ಜೆನೆಟಿಕ್ ಡ್ರಿಫ್ಟ್ ಅಂತಂದರೆ ಜೀನ್ ಫ್ರೀಕ್ವೆನ್ಸಿ ಚೇಂಜ್ ಆಗುತ್ತೆ, ಕಾನ್ಸ್ಟಂಟಾಗಿ ಇರೋದಿಲ್ಲ. ಸೊ ದಿಸ್ ಈಸ್ ದ ಮಿಸ್ ಮ್ಯಾಚ್ಡ್ ಪೇರ್. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ 4.
ನೆಕ್ಸ್ಟ್ 2023 ಬಂದಂಥ ಕ್ವಶನ್, ವಿಚ್ ಇಸ್ ನಾಟ್ ಆ್ಯನ್ ಎಕ್ಸಾಂಪಲ್ ಆಫ್ ಅಡಾಪ್ಟಿವ್ ರೇಡಿಯೇಷನ್. ಲಾಸ್ಟ್ ಇಯರ್ ಬಂದಿದ್ದು ಏನಿರಬಹುದು ನೋಡಿ, ಅಡಾಪ್ಟಿವ್ ರೇಡಿಯೇಷನ್ಗೆ ಯಾವುದು ಎಕ್ಸಾಂಪಲ್ ಅಲ್ಲ ಅಂತ ಕೇಳ್ತಾ ಇದ್ದಾರೆ ನೋಡಿ. ಡಾರ್ವಿನ್ ಫಿಂಚಸ್ ಹೌದು, ಆಸ್ಟ್ರೇಲಿಯನ್ ಮಾರ್ಸುಪಿಯಲ್ಸ್ ಹೌದು, ಆ್ಯಂಡ್ ಪ್ಲಾಸೆಂಟಲ್ ಮ್ಯಾಮಲ್ಸ್ ಹೌದು. ಸೊ ಹಾಗಿದ್ರೆ ಲಾಂಗ್ ನೆಕ್ಡ್ ಜಿರಾಫೆ ಈಸ್ ನಾಟ್ ಅ ಎಕ್ಸಾಂಪಲ್ ಆಫ್ ಅಡಾಪ್ಟಿವ್ ರೇಡಿಯೇಷನ್. ನೆಕ್ಸ್ಟ್, ಇನ್ ಬೊಗೆನ್ವಿಲ್ಲಾ ಆ್ಯಂಡ್ ಕುಕುರ್ಬಿಟಾ ದ ಆಕ್ಸಿಲರಿ ಬಡ್ ಈಸ್ ಮಾಡಿಫೈಡ್ ಇಂಟು ಥಾರ್ನ್ ಆ್ಯಂಡ್ ಟೆಂಡ್ರಿಲ್. ಇದು ಯಾವುದರ ಎಕ್ಸಾಂಪಲ್? ಇವಾಗ ತಾನೇ ನೋಡಿದ್ವಿ. ಯಾವುದರ ಎಕ್ಸಾಂಪಲ್ ನಿಮ್ಗೆ ನೆನಪಿತ್ತು ಅಂತಂದರೆ ಕಮೆಂಟ್ ಮಾಡಿ. 2019 KCET ಕ್ವೆಶನ್ ಇದು. ಕಮೆಂಟ್ ಬಿಲೋ, ಐಲ್ ಚೆಕ್. ನೆಕ್ಸ್ಟ್, ಡಾರ್ವಿನಿಸಮ್ನ ಬಗ್ಗೆ ನೋಡೋದಾದರೆ, ಸೊ ನೋಡಿ ಡಾರ್ವಿನ್ ಅವರು ಟ್ರಾವೆಲ್ ಮಾಡಿದಂಥ ಶಿಪ್ ಯಾವುದು? HMS ಬೀಗಲ್. ಯಾವ ಐಲ್ಯಾಂಡಿಗೆ ಹೋಗಿದ್ರು? ಗ್ಯಾಲಾಪಗೋಸ್ ಐಲ್ಯಾಂಡ್. ಅಲ್ಲಿ ಏನು ಕಂಡುಹಿಡಿದ್ರು? ಡಾರ್ವಿನ್ ಫಿಂಚಸನ್ನು ಅವರು ಅಬ್ಸರ್ವ್ ಮಾಡಿದರು. ಅವ್ರು ಬರೆದಿರುವಂಥ ಬುಕ್ ಯಾವುದು? ಒರಿಜಿನ್ ಆಫ್ ಸ್ಪೀಶೀಸ್. ವೆರಿ ವೆರಿ ಇಂಪಾರ್ಟೆಂಟ್. ಹಿಂದಿನ ಸರ್ತಿ ಕೇಳಿಲ್ಲ, ಈ ಸರ್ತಿ ಕೇಳೋ ಚಾನ್ಸಸ್ ಇದೆ. ಸೊ ಇನ್ನು ನೆಕ್ಸ್ಟ್, ಇದೇ ತರಹ ಡಾರ್ವಿನ್ ಅವ್ರ ಜೊತೆಗೆ ಎಟ್ ದ ಸೇಮ್ ಟೈಮ್ ಆಲ್ಫ್ರೆಡ್ ವ್ಯಾಲೆಸ್ ಅನ್ನುವಂಥವರು ಕೂಡ ಮಲೆ ಆರ್ಕಿಪೆಲೆಗೋ ಅನ್ನುವಂಥ ಐಲ್ಯಾಂಡಲ್ಲಿ ಅವರು ಕೂಡ ಈ ಸೇಮ್ ಅಬ್ಸರ್ವೇಷನನ್ನೇ ಮಾಡ್ತಾರೆ. ಅವರು ಹೋಗಿದಂತಹ ಪ್ಲೇಸ್ ಯಾವುದು? ಮಲೈ ಆರ್ಕಿಪೆಲೆಗೋ. ಡಾರ್ವಿನ್ ಹೋದದ್ದು ಯಾವುದು? ಗ್ಯಾಲಾಪಗೋಸ್ ಐಲ್ಯಾಂಡ್. ನೆನ್ಪಿಟ್ಕೊಳ್ಳಿ. ಓಕೆ. ನೆಕ್ಸ್ಟ್, ಡಾರ್ವಿನ್ ಅವರು ಕೊಟ್ಟಂತಹ 2 ಕೀ ಕಾನ್ಸೆಪ್ಟ್ ಯಾವುದು? ಒಂದು ಬ್ರಾಂಚಿಂಗ್ ಡಿಸೆಂಟ್, ಇನ್ನೊಂದು ನ್ಯಾಚುರಲ್ ಸೆಲೆಕ್ಷನ್. ನಾವು ನ್ಯಾಚುರಲ್ ಸೆಲೆಕ್ಷನ್ ಏನು ಹೇಳುತ್ತೆ? ಫಸ್ಟ್ ಸ್ಟ್ರಗಲ್ ಫಾರ್ ಎಕ್ಸಿಸ್ಟೆನ್ಸ್ ಇರುತ್ತೆ, ಅಂದರೆ ಬದುಕುಳಿಯೋದಕ್ಕೆ ಕಾಂಪಿಟೇಷನ್ ಬರುತ್ತೆ. ಸೊ ಕಾಂಪಿಟೇಷನಲ್ಲಿ ಯಾರು ವಿನ್ ಆಗ್ತಾರೆ, ಯಾರು ಸ್ಟ್ರಾಂಗ್ ಇರ್ತಾರೆ ಅವರು. ಸೊ ಫಿಟ್ನೆಸ್, ಸರ್ವೈವಲ್ ಆಫ್ ಫಿಟ್ನೆಸ್. ಸೊ ಇಲ್ಲಿ ಫಿಟ್ನೆಸ್ ಅಂದರೆ ಡಾರ್ವಿನ್ ಅವ್ರ ಪ್ರಕಾರ ರಿಪ್ರೊಡಕ್ಟಿವ್ ಫಿಟ್ನೆಸ್ ಅಂದರೆ ರಿಪ್ರೊಡ್ಯೂಸ್ ಮಾಡೋದಕ್ಕೆ ಏಬಲ್ ಇರುವಂಥದ್ದು, ಫಿಟ್ ಇರುವಂಥದ್ದು. ಸೊ ಅವಾಗ ಏನು ಮಾಡ್ತಾವೆ? ಆ ಸ್ಪೀಶೀಸ್ ಉಳ್ಕೊಂಡ್ಬಿಟ್ಟು ಅವುಗಳು ಆಫ್ ಸ್ಪ್ರಿಂಗ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಆಫ್ ಸ್ಪ್ರಿಂಗ್ಸಲ್ಲಿ ಕೆಲವೊಂದಿಷ್ಟು ವೇರಿಯೇಷನ್ಸ್ ಆಗ್ತಾ ಹೋದಂಗೆ ಮುಂದೆ ಅದೇ ಸ್ಲೋ ಆಗಿ ಹೊಸ ಸ್ಪೀಶೀಸ್ ಆಗಿ ಎವಾಲ್ವ್ ಆಗುತ್ತೆ. ಸೊ ಇದನ್ನು ನ್ಯಾಚುರಲ್ ಸೆಲೆಕ್ಷನ್ ಥಿಯರಿ ಡಾರ್ವಿನ್ ಅವರು ಕೊಟ್ಟಂಥದ್ದು. ನೆಕ್ಸ್ಟ್, ಹ್ಯೂಗೋ ಡೆ ವ್ರೀಸ್ ಅವರು ಏನು ಮಾಡ್ತಾರೆ? ಡಾರ್ವಿನ್ ಬದಲಿಗೆ ಡಾರ್ವಿನ್ ಅವರು ನ್ಯಾಚುರಲ್ ಸೆಲೆಕ್ಷನ್ ಅಂದರೆ ಇವರು ಮ್ಯುಟೇಷನ್ ಥಿಯರಿಯನ್ನು ಹೇಳ್ತಾರೆ. ಅಂದರೆ ಎವಲ್ಯೂಷನ್ ಆಗೋದಕ್ಕೆ ಕಾರಣ ಮ್ಯುಟೇಷನ್ ಅನ್ನುವಂಥದ್ದು. ಓಕೆ. ಸೊ ಮ್ಯುಟೇಷನ್ ಅಂತಂದರೆ ನಿಮ್ಗೆ ಗೊತ್ತಿದೆ, DNA ಸೀಕ್ವೆನ್ಸಲ್ಲಿ ಚೇಂಜ್ ಆಗೋದ್ರಿಂದ ಅಲ್ಲಿ ಕ್ಯಾರೆಕ್ಟರ್ಸ್ ಚೇಂಜ್ ಆಗುತ್ತೆ. ಈ ರೀತಿಯಾಗಿ ಹೊಸ ಸ್ಪೀಶೀಸ್ ಹುಟ್ಕೊಳ್ಳುತ್ತೆ ಅಂತ ಹ್ಯೂಗೋ ಡೆ ವ್ರೀಸ್ ಅವ್ರು ಹೇಳ್ತಾರೆ. ಸಿಂಗಲ್ ಸ್ಟೆಪ್ ಲಾರ್ಜ್ ಮ್ಯುಟೇಷನನ್ನು ಸಾಲ್ಟೇಷನ್ ಅಂತ ಕರಿತೀವಿ. ಈ ರೀತಿಯಾಗಿ ಎವಲ್ಯೂಷನ್ ಆಗುತ್ತೆ ಅಂತ ಹ್ಯೂಗೋ ಡೆ ವ್ರೀಸ್ ಅವ್ರು ಹೇಳ್ತಾರೆ. ಇವರು ಯಾವ ಒಂದು ಪ್ಲ್ಯಾಂಟಲ್ಲಿ ಇದನ್ನು ಅಬ್ಸರ್ವ್ ಮಾಡಿದ್ರೆ ಅಂದರೆ ಈವ್ನಿಂಗ್ ಪ್ರೈಮ್ ರೋಸ್ ಅನ್ನುವಂತಹ ಪ್ಲ್ಯಾಂಟಲ್ಲಿ ಈ ಮ್ಯುಟೇಷನನ್ನು ಅಬ್ಸರ್ವ್ ಮಾಡ್ತಾರೆ ಹ್ಯೂಗೋ ಡೆ ವ್ರೀಸ್ ಅವರು. ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, 2017 KCETಯಲ್ಲಿ ಬಂದಂಥ ಕ್ವೆಶನ್ಸ್. ಓಕೆ. ಸೊ ದಿಸ್ ಈಸ್ ರಿಲೇಟೆಡ್ ಟು ಎವಲ್ಯೂಷನ್ ಆಫ್ ಮ್ಯಾನ್. ಓಕೆ. ಸೊ ಹಾಗಾಗಿ ಮ್ಯಾನ್ನ ಎವಲ್ಯೂಷನ್ ನೋಡ್ಕೊಂಡು ಬಂದ್ರು. ಏನು ಕೇಳಿದ್ದಾರೆ ನೋಡಿ? ನಿಯಾಂಡ್ರತಲ್ ಮ್ಯಾನ್ನ ಕ್ಯಾರೆಕ್ಟರ್ ಯಾವುದು ಅಂತ ಕೇಳಿದ್ದಾರೆ. ಹೌದಾ? ಸೊ ನೀವು ಹಾಗೆ ನೋಡಿದ್ರಿ ಅಂತಂದ್ರೆ ನಿಮ್ಗೆ ಗೊತ್ತಾಗಲ್ಲ. ಸೊ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಯು ವಿಲ್ ಬಿ ಏಬಲ್ ಟು ಆನ್ಸರ್. ನೋಡಿ, ವಿ ಹ್ಯಾವ್ 7 ಸ್ಪೀಶೀಸ್ ಆಫ್ ಮ್ಯಾನ್. ಹೌದಾ? ಒಂದು ಡ್ರಯೋಪಿಥಿಕಸ್, ರಾಮಾಪಿಥಿಕಸ್, ಆಸ್ಟ್ರಲೋಪಿಥಿಕಸ್, ಹೋಮೋ ಹೆಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರತಲ್ ಮ್ಯಾನ್, ಹೋಮೋ ಸೆಪಿಯನ್ಸ್. ಓಕೆ. ಸೊ 15 ಮಿಲಿಯನ್ ಇಯರ್ಸ್ ಎಗೋ ಡ್ರಯೋಪಿಥಿಕಸ್ಸು ಮತ್ತು ರಾಮಾಪಿಥಿಕಸ್ಸು ಅನ್ನುವಂಥ ಸ್ಪೀಶೀಸ್ ಇದ್ರು ಮನುಷ್ಯರು. ಹೌದಾ? ಸೊ ಡ್ರಯೋಪಿಥಿಕಸ್ಸು ಏಪ್ ತರಹ ಇತ್ತು. ಹೌದಾ? ಅಂದರೆ ಒಂದು ರೀತಿ ಚಿಂಪಾಂಜಿ ತರಹ ಜಾಸ್ತಿ ಇತ್ತು. ರಾಮಾಪಿಥಿಕಸ್ಸು ಮ್ಯಾನ್ ತರಹ. ರಾಮ ಅಂತಂದರೆ ರಾಮ. ಹೌದಾ? ರಾಮ ಮನುಷ್ಯನ ಥರ ಇದ್ದ ಅಲ್ವಾ? ಸೊ ಹಂಗೆ ಮ್ಯಾನ್ ಲೈಕ್, ಈ ರೀತಿ ನೆನ್ಪಿಟ್ಕೊಳ್ಳಿ. ಓಕೆ. ಸೊ ಡ್ರಯೋಪಿಥಿಕಸ್ ಏಪ್ ಲೈಕ್, ರಾಮಾಪಿಥಿಕಸ್ ಮ್ಯಾನ್ ಲೈಕ್. ಇವ್ರು ಹೆಂಗಿದ್ರು ಫೀಚರ್ಸ್ ಇವ್ದು? ಹೇರಿ ಅಂದರೆ ಮೈ ತುಂಬ ಕೂದಲು, ಗೋರಿಲ್ಲಾ ಚಿಂಪಾಂಜಿ ಥರ ನಡೆದಾಡ್ತಿದ್ರು, ಅಂದರೆ 2 ಕೈ 2 ಕಾಲನ್ನ ಬಳಸ್ಕೊಂಡು. ಹೌದಾ? ಎಲ್ಲಿ ಇವರು ಕಂಡು ಬಂದಿದ್ದು ಅಂದರೆ ಇಥಿಯೋಪಿಯಾ ಮತ್ತು ತಾಂಜಾನಿಯಾದಲ್ಲಿ. ನೆಕ್ಸ್ಟ್, ಅದಾದಮೇಲೆ 2 ಮಿಲಿಯನ್ ಇಯರ್ಸಿಗೂ ಆಸ್ಟ್ರಲೋಪಿಥಿಕಸ್ ಅನ್ನುವಂಥ ಸ್ಪೀಶೀಸನ್ನು ಅಬ್ಸರ್ವ್ ಮಾಡ್ತೀವಿ. ರೈಟ್? ಸೊ ಇವರು ಹಂಟೆಡ್ ವಿತ್ ಸ್ಟೋನ್ ವೆಪನ್ಸ್, ದೇ ಏಟ್ ಫ್ರೂಟ್ಸ್. ಹಣ್ಣುಗಳನ್ನು ತಿಂತಿದ್ರು, ಅಂದರೆ ವೆಜಿಟೇರಿಯನ್ಸ್ ಆಗಿದ್ರು ಆಸ್ಟ್ರೇಲೋಪಿಥಿಕಸ್ ಅವರು. ಈಸ್ಟ್ ಆಫ್ರಿಕನ್ ಗ್ರಾಸ್ಲ್ಯಾಂಡಲ್ಲಿ ಇರ್ತಿದ್ರು. ನೋಡಿ, ಗ್ರಾಸ್ಲ್ಯಾಂಡಲ್ಲಿ ಇರ್ತಿದ್ರಲ್ವಾ? ಸೊ ಹಂಗಾಗಿ ವೆಜಿಟೇರಿಯನ್ಸ್, ಈ ರೀತಿ ನೆನ್ಬಿಟ್ಕೊಳ್ಳಿ. ಗ್ರಾಸ್ಲ್ಯಾಂಡಲ್ಲಿ ಇರ್ತಿದ್ರು ವೆಜಿಟೇರಿಯನ್ಸ್. ಯಾರು? ಆಸ್ಟ್ರೇಲಿಯಾದವರು. ಹೌದಾ? ಸೊ ಅವರು ಹಣ್ಣುಗಳನ್ನು ತಿಂತಾಯಿದ್ರು, ವೆಜಿಟೇರಿಯನ್ಸು, ಗ್ರಾಸ್ಲ್ಯಾಂಡಲ್ಲಿದ್ದರು. ಆದರೆ ಸ್ಟೋನ್ ವೆಪನ್ಸನ್ನು ಬಳಸಿ ಅವರು ಬೇಟೆ ಆಡ್ತಾಯಿದ್ರು. ನೆಕ್ಸ್ಟ್, ಬೇಟೆ ಆಡೋದಂತಂದರೆ ತಿನ್ನೋದಕ್ಕಂತಲ್ಲ, ರಕ್ಷಣೆಗೋಸ್ಕರ. ನೆಕ್ಸ್ಟ್, ಹೋಮೋ ಹೆಬಿಲಿಸ್. ಇದರ ಬ್ರೇನ್ ಕೆಪಾಸಿಟಿ. ಓಕೆ. ಸೊ ಬ್ರೇನ್ ಕೆಪಾಸಿಟಿ 3 ಮಾತ್ರ ಇದೆ. ಓಕೆ. ಸೊ ನಿಮ್ಗೆ ಎಲ್ಲದ್ರದ್ದು ಬ್ರೇನ್ ಕೆಪಾಸಿಟಿ ಇಲ್ಲ. ಜಸ್ಟ್ ಆ 3 ನೆನ್ಪಿಟ್ಕೊಂಡ್ರೆ ಸಾಕು. ಹೋಮೋ ಹೆಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರತಲ್ ಮ್ಯಾನ್. ಹೋಮೋ ಹೆಬಿಲಸ್ ಎಷ್ಟಿರುತ್ತೆ? 650 to 800 cc. ಇವರು ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್, ಹೋಮೋನಿಡ್. ಯಾವುದು? ಹೋಮೋ ಹೆಬಿಲಸ್. ನೋಡಿ, ಫಸ್ಟ್ ಬಂತು. ಇಲ್ಲಿವರೆಗೂ ಹೋಮೋ ಎಲ್ಲಾದರೂ ಬಂದಿತ್ತಾ? ಇಲ್ಲ. ಹೋಮೋ ಹೆಬಿಲಿಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ಮನುಷ್ಯರ ತರಹ ಇದ್ದಂತಹ ಸ್ಪೀಶೀಸ್ ಯಾವುದು? ಹೋಮೋ ಹೆಬಿಲಸ್. ಇದರ ಬ್ರೇನ್ ಕೆಪಾಸಿಟಿ 650 to 800 cc. ನೆಕ್ಸ್ಟ್, ಹೋಮೋ ಎರೆಕ್ಟಸ್ ಬರ್ತಾರೆ 1.5 ಮಿಲಿಯನ್ ಇಯರ್ಸಿಗೂ. ಇವರ ಬ್ರೇನ್ ಕೆಪಾಸಿಟಿ 900 cc ಇತ್ತು. ಇವರು ಮಾಂಸನ ತಿಂತಾಯಿದ್ರು. ದೇ ಏಟ್ ಮೀಟ್, ನಾನ್ ವೆಜಿಟೇರಿಯನ್ಸ್. ನೆಕ್ಸ್ಟ್, ನಿಯಾಂಡ್ರತಲ್ ಮ್ಯಾನ್ ಬರ್ತಾರೆ. ಇವರು 40,000 to 1 lakh ಇಯರ್ಸ್ ಅಗೋ ಇವರು ಕಂಡು ಬಂದಿದ್ದು. ಇವರ ಬ್ರೇನ್ ಕೆಪಾಸಿಟಿ 1400 cc. ಓಕೆ. 1400 cc ಅಂದರೆ ಅಷ್ಟು ದೊಡ್ಡ ಬ್ರೇನ್ ಇತ್ತು. ಇವರು
ಹೈಡ್ ದೇ ಹಿಡ್ ಅಂತಂದರೆ ಅವರು ಏನಂತಂದರೆ ಪ್ರೊಟೆಕ್ಷನ್ಗೋಸ್ಕರ ಏನು ಮಾಡ್ತಾಯಿದ್ರು ಅಂತಂದರೆ ಕಲ್ಲುಗಳಲ್ಲಿ ಗುಹೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ರು. ಹಾಗೂ ಸತ್ತವರನ್ನು ಇವರು ಮಣ್ಣು ಮಾಡ್ತಿದ್ರು. ಬರೀಡ್ ದೇರ್ ಡೆಡ್, ಸತ್ತ ಮನುಷ್ಯರನ್ನು ಇವರು ಬರಿ ಮಾಡ್ತಿದ್ರು. ಇವ್ರು ಕಂಡು ಬಂದಿದ್ದು ಈಸ್ಟ್ ಮತ್ತು ಸೆಂಟ್ರಲ್ ಏಷ್ಯಾದಲ್ಲಿ. ನೆಕ್ಸ್ಟ್ ಲಾಸ್ಟ್ ಒನ್ ಹೋಮೋಸೆಪಿಯನ್ಸ್, ಮಾಡರ್ನ್ ಮ್ಯಾನ್. ನಾವು ಇವಾಗ ಏನಿದ್ದೀವಲ್ಲ ನಾವು, ನಮ್ಮ ಸ್ಪೀಷೀಸ್ ಬಂದಿದ್ದು ಯಾವಾಗ ನಾವು ಅಂತಂದರೆ 10,000 to 75,000 ಇಯರ್ಸ್ ಎಗೋ ನಾವು ಬಂದಿದ್ದು. ಸೊ ಇದರಲ್ಲಿ ಪ್ರೀ ಹಿಸ್ಟೋರಿಕ್ ಕೇವ್ ಆರ್ಟ್ ಅಂತಂದರೆ ಗುಹೆಗಳಲ್ಲಿ ಪೇಂಟಿಂಗ್ಸು ಅದೆಲ್ಲ 18,000 ಇಯರ್ಸ್ ಎಗೋ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಗ್ರಿಕಲ್ಚರು 10,000 ಇಯರ್ಸ್ ಎಗೋ ಸ್ಟಾರ್ಟ್ ಆಗಿದೆ. ಕೃಷಿ ಹೊಲದೆಲ್ಲ ಮಾಡೋದು ಸ್ಟಾರ್ಟ್ ಆಗಿರೋದು ಜಸ್ಟ್ 10,000 ಇಯರ್ಸ್ ಎಗೋ. ಓಕೆ, ಸೊ ನೆನ್ಪಿಟ್ಕೊಳ್ತೀರಲ್ವಾ? ಡ್ರಯೋಪಿಥಿಕಸ್ಸು ಏಪ್ ಲೈಕ್, ರಾಮಾಪಿಥಿಕಸ್ಸು ಮ್ಯಾನ್ ಲೈಕ್. ನೆಕ್ಸ್ಟ್ ಬರೋದು ಆಸ್ಟ್ರಲೋಪಿಥಿಕಸ್. ಹೌದಾ, ಆಸ್ಟ್ರಲೋಪಿಥಿಕಸ್ ಗ್ರಾಸ್ಲ್ಯಾಂಡಲ್ಲಿ ಇರ್ತಾರೆ, ವೆಜಿಟೇರಿಯನ್ಸು, ಆದರೂ ಸ್ಟೋನಿಂದ ವೆಪನ್ಸಿಂದ ಇದು ಮಾಡ್ತಿದ್ರು. ನೆಕ್ಸ್ಟು ಹೋಮೋ ಹೆಬಿಲಸ್, ಹೋಮೋ ಎರೆಕ್ಟಸ್, ನಿಯಾಂಡ್ರತಲ್ ಮ್ಯಾನ್. ಓಕೆ, ಸೊ ಬ್ರೈನ್ ಸೈಜನ್ನು ನೋಡ್ಕೊಳ್ಳಿ ಹಾಗೂ ನಿಯಾಂಡ್ರತಲ್ ಮ್ಯಾನ್ನ ಕ್ಯಾರೆಕ್ಟರ್ಸನ್ನು ನೋಡ್ಕೊಳ್ಳಿ. ಓಕೆ, ಸೊ ಬೇಕಿದ್ದರೆ ಇದು ಪಿಕ್ ನಿಮಗೆ ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಆರ್ ಎಲ್ಸ್ ಇಫ್ ಯು ವಾಂಟ್ ಟು ಟೇಕ್ ದ ಸ್ಕ್ರೀನ್ಶಾಟ್ ಯು ಕ್ಯಾನ್ ಜಸ್ಟ್ ಟೇಕ್ ದ ಸ್ಕ್ರೀನ್ಶಾಟ್ ರೈಟ್ ನೌ ಇಟ್ ಸೆಲ್ಫ್. ಓಕೆ, ಸೊ ನೋಡ್ಕೊಂಡ್ಬಿಡಿ. ಇದನ್ನೊಂಚೂರು ನೋಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಆರಾಮಾಗಿ ಒಂದು ಕ್ವೆಶನ್ ಕವರ್ ಆಗಿ ಹೋಗ್ಬಿಡುತ್ತೆ. ಓಕೆ, ನಾವು ಲೆಟ್ಸ್ ಸಿ ದ ಕ್ವೆಶನ್ಸ್ನ. ಸಿ, ಯಾವುದು ಇದರಲ್ಲಿ ನಿಯಾಂಡ್ರತಲ್ ಮ್ಯಾನ್ನ ಐಡೆಂಟಿಫೈಯಬಲ್ ಕ್ಯಾರೆಕ್ಟರ್ ಯಾವುದಾಗಿತ್ತು ಅಂತಂದರೆ ನೋಡಿ, ಬ್ರೈನ್ ಕೆಪಾಸಿಟಿ ಎಷ್ಟಿತ್ತು ನಿಯಾಂಡ್ರತಲ್ ಮ್ಯಾನ್ದು? 1400 cc. ಸೊ ಹಾಗಾಗಿ ಇದಲ್ಲ. ಇವರು ಪ್ರೀ ಹಿಸ್ಟೋರಿಕ್ ಕೇವ್ ಆರ್ ಡೆವಲಪ್ ಮಾಡಿದ್ಯಾರು? ಹೋಮೋಸೆಪಿಯನ್ಸ್. ಸೊ ಇವರಲ್ಲ. ಲಿವ್ಡ್ ಬಿಫೋರ್ 2 million ಇಯರ್ಸ್ ಎಗೋ. ನೋ, ಯಾರು ಇದ್ದಿದ್ದು 200 million ಇಯರ್ಸ್ ಎಗೋ? ಆಸ್ಟ್ರಲೋಪಿಥಿಕನ್ಸ್. ಹೌದಾ, ಸೊ ದೇ ಬರೀಡ್ ದೇರ್ ಡೆಡ್. ಎಸ್, ಅವರು ಡೆಡ್ ಪೀಪಲನ್ನು ಬರಿ ಮಾಡ್ತಾಯಿದ್ರು. ಆ್ಯಂಡ್ ದೆನ್ ಅವರು ಗುಹೆಗಳಲ್ಲಿ ಬಚ್ಚಿಟ್ಕೊಳ್ತಾ ಇದ್ರು. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಪ್ಲಾಂಟ್ಸ್ ದಟ್ ಆರ್ ಡಾಮಿನೆಂಟ್ ಡ್ಯೂರಿಂಗ್ ಜುರಾಸಿಕ್ ಪೀರಿಯಡ್. ಇದಕ್ಕೆ ನಿಮಗೆ ಪಿಕ್ ಇದೆ ನೋಡಿ ಎವಲ್ಯೂಷನ್ ಚಾಪ್ಟ್ರಲ್ಲಿ. ಎಸ್, ಸೊ ಇದರಲ್ಲಿ ಕೊಟ್ಟಿದ್ದಾರೆ ಆಯಿತಾ. ಸೊ ಜುರಾಸಿಕ್ ಪೀರಿಯಡಲ್ಲಿ ಯಾರು ಡಾಮಿನೆಂಟ್ ಇದ್ದಾರೆ ನೋಡಿ? ಫರ್ನ್ಸ್, ಕೋನಿಫರ್ಸ್ ಮತ್ತು ಸೈಕಾಡ್ಸ್. ಓಕೆ, ನೆಕ್ಸ್ಟ್ ಫಸ್ಟ್ ಹ್ಯೂಮನ್ ಲೈಕ್ ಬೀಯಿಂಗ್ ಯಾರಿದ್ರು? ಎಸ್, ಹೋಮೋ ಹೆಬಿಲಸ್. ಫಸ್ಟ್ ಹೋಮೋ ಹೆಬಿಲಸ್, ಆಮೇಲೆ ಹೋಮೋ ಎರೆಕ್ಟಸ್, ನಿಯಾಂಡ್ರತಲ್, ಆಮೇಲೆ ಹೋಮೋಸೆಪಿಯನ್ಸ್. ನೆನ್ಪಿಟ್ಕೊಳ್ಳಿ. ನಾವು ವೆರಿ ವೆರಿ ಇಂಪಾರ್ಟೆಂಟ್, ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮ್. ಏನು ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮ್ ಅಂತಂದರೆ, ಹಾರ್ಡಿ ವಿನ್ಬರ್ಗ್ ಅವ್ರು ಏನು ಹೇಳ್ತಾರೆ, ಅಲಿಲಿಕ್ ಫ್ರೀಕ್ವೆನ್ಸಿಗಳು ಜನ್ರೇಷನ್ ಟು ಜನ್ರೇಷನ್ ಚೇಂಜೇ ಆಗಲ್ಲ. ಎಲಿಲಿಕ್ ಫ್ರೀಕ್ವೆನ್ಸಿ ಹೆಂಗಿರುತ್ತೆ ಹಂಗೆ ಇರುತ್ತೆ, ಸ್ಟೇಬಲ್ ಆ್ಯಂಡ್ ಕಾನ್ಸ್ಟೆಂಟ್ ಅಂತ ಹೇಳ್ತಾರೆ. ಅವ್ರು ಕೊಟ್ಟಂಥ ಈಕ್ವೇಷನ್ P+Q² = 1. ಅದನ್ನೇ ನಾವು ಸಿಂಪ್ಲಿಫೈ ಮಾಡಿದರೆ ದಟ್ ಈಸ್ A+B² ಫಾರ್ಮುಲಾದಲ್ಲಿದೆ ಅಲ್ವಾ. ಸೊ A² + 2AB + B² ಅಂತ ನಾವೇನು ಹೇಳ್ತೀವಿ, ಹಾಗೆ P² + 2PQ + Q² = 1. ಸೊ ದಿಸ್ ಈಸ್ ದ ಇಕ್ವೇಷನ್. ಓಕೆ, ಆ್ಯಂಡ್ ಫ್ಯಾಕ್ಟರ್ಸ್ ಎಫೆಕ್ಟಿಂಗ್ ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮ್ ಇದನ್ನು ಕೇಳ್ಬೋದು ನೋಡಿ. ಜೀನ್ ಮೈಗ್ರೇಷನ್, ಜೆನೆಟಿಕ್ ಡ್ರಿಫ್ಟಲ್ಲಿ ನಮಗೆ ಫೌಂಡರ್ ಎಫೆಕ್ಟ್ ಬರುತ್ತೆ. ಓಕೆ, ನೆಕ್ಸ್ಟ್ ಮ್ಯೂಟೇಷನ್, ಜೆನೆಟಿಕ್ ರೀಕಾಂಬಿನೇಷನ್ ಆ್ಯಂಡ್ ನ್ಯಾಚುರಲ್ ಸೆಲೆಕ್ಷನ್. ಇದರಲ್ಲಿ 3 ಟೈಪ್ ಬರುತ್ತೆ, ಆಮೇಲೆ ನೋಡೋಣ. ಓಕೆ, ಸೊ ಇದನ್ನು ನೋಡ್ಕೊಂಡ್ರಲ್ವಾ ನಾವು. ಸೊ KCET ಕ್ವಶನ್ ಏನು ಬಂದಿದೆ? ಐಡೆಂಟಿಫೈ ದ ಕರೆಕ್ಟ್ ಇಕ್ವೇಷನ್ ಫಾರ್ ಹಾರ್ಡಿ ವಿನ್ಬರ್ಗ್ ಲಾ. ಏನಿರುತ್ತೆ? P+Q² = 1. ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ಆ್ಯಕ್ಚುಲಿ ಇದು ರೈಟ್ ಆನ್ಸರ್ ಬರುತ್ತೆ, ಬಟ್ ಸ್ಟಿಲ್ ಐ ಥಿಂಕ್ ನಾವು ಥರ್ಡ್ ಆಪ್ಷನನ್ನು ಹಾಕೋಣ ಬಿಕಾಸ್ ಇಟ್ಸ್ ಮೋರ್ ಆ್ಯಕ್ಯುರೇಟ್. ಬಟ್ ದಿಸ್ ಈಸ್ ಆಲ್ಸೋ ರೈಟ್. ನಾವು 2023 ಕ್ವಶನ್ ಯಾವ ರೀತಿ ಬಂದಿದೆ ನೋಡಿ, ನ್ಯೂಮರಿಕಲ್ ಕ್ವಶನ್ಸ್ ಕೇಳಿದ್ದಾರೆ. 800 ರ್ಯಾಬಿಟ್ಸ್ನ ಪಾಪ್ಯುಲೇಷನ್ ಇದೆ. ಅದು ಹಾರ್ಡಿ ವಿನ್ಬರ್ಗ್ ಈಕ್ವಿಲಿಬ್ರಿಯಮನ್ನು ತೋರಿಸ್ತಾ ಇದೆ. ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಇಂಡಿವಿಜುವಲ್ಸು 0.06 ಇದೆ. ಹೆಟ್ರೋಸೈಗಸ್ ಇಂಡಿವಿಜುವಲ್ಸ್ ಎಷ್ಟಿರುತ್ತೆ ಅಂತ ಕೊಟ್ಟಿದ್ದಾರೆ ನೋಡಿ. ಇದರಲ್ಲಿ ನಿಮಗೆ ಹೇಳ್ಬಿಡ್ತೀನಿ. P ಅಂದ್ರೇನು, Q ಅಂದ್ರೇನು ಅಂತಂದರೆ, P ಅಂತಂದರೆ ಅಲೀಲಿಕ್ ಫ್ರೀಕ್ವೆನ್ಸಿ ಯಾವುದ್ರದ್ದು? ಡಾಮಿನೆಂಟ್. ಓಕೆ, ಸೊ ಡಾಮಿನೆಂಟ್ ಅಲೀಲಿಕ್ ಫ್ರೀಕ್ವೆನ್ಸಿ. Q ಅಂತಂದರೆ ಅಲೀಲಿಕ್ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್. ಓಕೆ, ಸೊ ರಿಸೆಸಿವ್ ಅಲೀಲ್ನ ಫ್ರೀಕ್ವೆನ್ಸಿ. ಓಕೆ, ಅದೇ ನಿಮಗೆ P² ಇತ್ತು ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಇಂಡಿವಿಜುವಲ್ಸ್. ಓಕೆ, ಸೊ ಈ ರೀತಿಯಾಗಿ ನೆನ್ಪಿಟ್ಕೊಳ್ಳಿ, ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಇಂಡಿವಿಜುವಲ್ಸ್. Q² ಅಂತಂದರೆ ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಇಂಡಿವಿಜುವಲ್ಸ್, ಎಷ್ಟು ರಿಸೆಸಿವ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತ ಹೇಳಿ. 2PQ ಅಥವಾ PQ ಅಂತಂದರೆ ಫ್ರೀಕ್ವೆನ್ಸಿ ಆಫ್ ಹೆಟಿರೋಸೈಗಸ್ ಇಂಡಿವಿಜುವಲ್ಸ್. ಐ ವಿಲ್ ಎಕ್ಸ್ಪ್ಲೇನ್ ಇಟ್, ಡೋಂಟ್ ವರಿ. ನೋಡಿ, ನಮಗೆ ಫಾರ್ ಎಕ್ಸಾಂಪಲ್ ಹೈಟ್ನದ್ದೇ ತೊಗೊಂಡ್ರೆ, ಟಾಲ್ ಅಂತಂದರೆ ನಮಗೆ ಏನಿದೆ? ಕ್ಯಾಪಿಟಲ್ T ಇದೆ ಆ್ಯಂಡ್ ಕ್ಯಾಪಿಟಲ್ T ಸ್ಮಾಲ್ t ಇದೆ. ಅದೇ ಡ್ವಾರ್ಫ್ ಅಂತಂದರೆ ನಮಗೆ ಸ್ಮಾಲ್ t ಇದೆ. ಓಕೆ, ಸೊ ಈ ಸ್ಮಾಲ್ t ಎಷ್ಟು ಇದ್ದಾರೆ ಅನ್ನುವಂಥದ್ದು Q² ಆಗುತ್ತೆ. ಇನ್ನು ಕ್ಯಾಪಿಟಲ್ T ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು Q² ಆಗುತ್ತೆ. ಇನ್ನು ಕ್ಯಾಪಿಟಲ್ T ಸ್ಮಾಲ್ t ಎಷ್ಟು ಜನ ಇದ್ದಾರೆ ಅನ್ನುವಂಥದ್ದು PQ ಹೆಟಿರೋಸೈಗಸ್ ಆಗುತ್ತೆ. ಅರ್ಥ ಆಯ್ತಾ? ಸೊ ದಿಸ್ ಈಸ್ ಅಬೌಟ್ ದ
ಹಾರ್ಡಿವಿನ್ಬರ್ಗ್ ಇಕ್ವಿಲಿಬ್ರಿಯಂ. ಓಕೆ, ಸೊ ನಾವಾಗ ಸಾಲ್ವ್ ಮಾಡ್ತಾ ಹೋಗೋಣ, ನಿಮ್ಗೆ ಅರ್ಥ ಆಗುತ್ತೆ. ಏನು ಹೇಳಿದ್ದಾರೆ ಅವರು? ಫ್ರೀಕ್ವೆನ್ಸಿ ಆಫ್ ರಿಸೆಸಿವ್ ಇಂಡಿವಿಜುವಲ್ಸ್. ನೋಡಿ, ರಿಸೆಸಿವ್ ಇಂಡಿವಿಜುವಲ್ಸ್ನ ಫ್ರೀಕ್ವೆನ್ಸಿ ಅಂದರೆ ಏನು? ಕ್ಯೂ ಸ್ಕ್ವೇರ್. ಅವ್ರು ಕೊಟ್ಟಿರೋದೇನು? ದೇ ಹ್ಯಾವ್ ಗಿವನ್ ದ ಕ್ಯೂ ಸ್ಕ್ವೇರ್. ಓಕೆ, ಸೊ ಕ್ಯೂ ಸ್ಕ್ವೇರ್ ಕೊಟ್ಟಿದ್ದಾರೆ, ಬರ್ಕೊಳ್ಳಿ. ಕ್ಯೂ ಸ್ಕ್ವೇರ್ ಈಸ್ ಈಕ್ವಲ್ ಟು 0.16. ಏನು ಕಂಡುಹಿಡಿಬೇಕು ನಾವು? ಫ್ರೀಕ್ವೆನ್ಸಿ ಆಫ್ ಹೆಟಿರೋಜೈಗಸ್ ಅಂದರೆ 2pq ಕಂಡುಹಿಡೀರಿ ಅಂತ ಅವರು ಕೇಳಿದ್ದಾರೆ. ನೋಡಿ, ಕ್ಯೂ ಸ್ಕ್ವೇರ್ ಕೊಟ್ಟಿದ್ದಾರೆ, 2pq ಹೆಂಗೆ ಕಂಡುಹಿಡಿಯೋದು? ನೋಡಿ, ಕ್ಯೂ ಸ್ಕ್ವೇರ್ ಅಂತಂದರೆ ಕ್ಯೂ ಈಸ್ ಈಕ್ವಲ್ ಟು ಏನಾಗುತ್ತೆ? √0.16. ಹೌದಾ? ಸೊ ಏನು? 0.4. ನೆಕ್ಸ್ಟ್, ಸೊ ಇವಾಗ ಕ್ಯೂ ಈಕ್ವಲ್ ಟು 0.14 ಅಂತಂದರೆ, ಕ್ಯೂ ಈಕ್ವಲ್ ಟು 0.14 ಅಂತಂದರೆ ಟಿ ಈಸ್ ಈಕ್ವಲ್ ಟು ಎಷ್ಟಾಗುತ್ತೆ? ಸೊ ವಿ ನೋ ದ್ಯಾಟ್ ಪಿ ಪ್ಲಸ್ ಕ್ಯೂ ಈಸ್ ಈಕ್ವಲ್ ಟು 1. ಓಕೆ, ಸೊ ಅದಕ್ಕೆ ನಾನು ಹೇಳ್ದು ಆ ಈಕ್ವೇಷನ್ ಕೂಡ ರೈಟ್ ಅಂತ ಹೇಳಿ. ಸೊ ಪಿ ಈಸ್ ಈಕ್ವಲ್ ಟು ಏನಾಗುತ್ತೆ? 1 ಮೈನಸ್ ಕ್ಯೂ ಅಂತಂದರೆ 1 ಮೈನಸ್ 0.4. ಸೊ ಪಿ ಈಸ್ ಈಕ್ವಲ್ ಟು 0.6. ಓಕೆ, ಸೊ ಪಿ ಈಸ್ ಈಕ್ವಲ್ ಟು 0.6, ಕ್ಯೂ ಈಸ್ ಈಕ್ವಲ್ ಟು 0.4. ನಮಗೆ ಅವರು 2pq ಕಂಡುಹಿಡಿಯೋದಕ್ಕೆ ಹೇಳಿದ್ದಾರೆ. ಸೊ 2pq ಈಸ್ ಈಕ್ವಲ್ ಟು 2 ಇಂಟು 0.6 ಇಂಟು ದಟ್ ಈಸ್ ಪಿ ಇಂಟು 0.4. ಹೌದಾ? 2pq ಎಷ್ಟಾಗುತ್ತೆ? ಇಟ್ ಈಸ್ 0.48. ಓಕೆ, ಸೊ ಎಷ್ಟು ಹೆಟ್ರೋಜೈಗಸ್ ಇಂಡಿವಿಜುವಲ್ಸ್ ಇದ್ದಾರೆ? 0.48. ಸೊ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಒಂದು ವೇಳೆ ಅವರೇನಾದರೂ ಫ್ರೀಕ್ವೆನ್ಸಿ ಆಫ್ ಡಾಮಿನೆಂಟ್ ಇಂಡಿವಿಜುವಲ್ಸ್ ಎಷ್ಟಿದೆ ಅಂತ ಕೇಳಿದರೆ ಏನು ಮಾಡಬೇಕಿತ್ತು ನೀವು? ಪಿ ಸ್ಕ್ವೇರ್ ಮಾಡಬೇಕಿತ್ತು. ದಟ್ ಈಸ್ 0.6 ಇಂಟು 0.6 ಅಂದರೆ 0.36 ಎಷ್ಟು ಡಾಮಿನೆಂಟ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತ, 2pq ಎಷ್ಟು ಹೆಟಿರೋಜೈಗಸ್ ಇದ್ದಾರೆ ಅಂತ, ಕ್ಯೂ ಸ್ಕ್ವೇರು ಎಷ್ಟು ರಿಸೆಸಿವ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಎಸ್, ಸೊ ಇದನ್ನು 2018ನಲ್ಲಿ ಕೇಳಿದ್ದಾರೆ. ಏನು ಹೇಳಿದ್ದಾರೆ ಅವರು? ಅಲೀಲ್ ಫ್ರೀಕ್ವೆನ್ಸಿ ಆಫ್ ಕ್ಯಾಪಿಟಲ್ ಎ ಆ್ಯಂಡ್ ಸ್ಮಾಲ್ ಎ ಇನ್ ಅ ಪಾಪ್ಯುಲೇಷನ್ ಆರ್ 0.6 ಆ್ಯಂಡ್ 0.4 ರೆಸ್ಪೆಕ್ಟಿವ್ಲಿ. ಅಂದರೆ ಅಲೀಲಿಕ್ ಫ್ರೀಕ್ವೆನ್ಸಿ ಅಂತಂದ್ರೆ ಏನು? ಪಿ ಅನ್ನೋದು ಅಲೀಲಿಕ್ ಫ್ರೀಕ್ವೆನ್ಸಿ, ದಟ್ ಈಸ್ 0.6. ಕ್ಯೂ ಅನ್ನುವಂಥದ್ದು ಸ್ಮಾಲ್ ಎನ ಅಲೀಲಿಕ್ ಫ್ರೀಕ್ವೆನ್ಸಿ, ದಟ್ ಈಸ್ 0.4. ಓಕೆ, ಸೊ ಎಷ್ಟು ಹೆಟ್ರೋಜೈಗಸ್ ಇಂಡಿವಿಜುವಲ್ಸ್ ಇದ್ದಾರೆ ಅಂತ ಕೇಳಿದ್ರು. ಹೆಟ್ರೋಜೈಗಸ್ ಅಂದರೆ ಏನು ಬರೀಬೇಕು ನಾವು? 2pq. ಹೌದಾ? ಸೊ 0.6 ಇಂಟು 0.4 ಇಂಟು 2 ಮಾಡಿದ್ವಿ ಅಂತಂದರೆ ಎಷ್ಟು ಬರುತ್ತೆ? ಅಗೇನ್ 0.48 ಅಂತಂದರೆ 48% ಆಫ್ ಹೆಟ್ರೋಜೈಗಸ್ ಇಂಡಿವಿಜುವಲ್ಸ್ ಆರ್ ದೇರ್. ಓಕೆ, ಸೊ ದಿಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 2020 KCETನಲ್ಲಿ ಬಂದಂಥ ಕ್ವೆಶನ್ನು, ಒಂದು ಪಾಪ್ಯುಲೇಷನ್ ಆಫ್ ಪ್ಲ್ಯಾಂಟ್ಸಲ್ಲಿ ಕೆಲವೊಂದಿಷ್ಟು ತುಂಬ ಟಾಲ್ ಇದ್ದಾರೆ, ಎಕ್ಸ್ಟ್ರೀಮ್ಲಿ ಟಾಲ್, ಇನ್ನು ಕೆಲವೊಂದಿಷ್ಟು ಎಕ್ಸ್ಟ್ರೀಮ್ಲಿ ಡ್ವಾರ್ಫ್ ಪ್ಲ್ಯಾಂಟ್ಸ್ ಇದೆ. ಇಂಟರ್ಮೀಡಿಯೇಟ್ ಹೈಟ್ ಇರೋವು ಯಾವಿಲ್ಲ ಅಂತಂದರೆ ಫುಲ್ ಹೈಟ್ ಇರೋವು ಇದಾವು ಅಥವಾ ಫುಲ್ ಗಿಡ್ಡಕ್ಕಿರೋವು ಇದಾವೆ. ಇಂಟರ್ಮೀಡಿಯೇಟ್ ಹೈಟ್ ಇನ್ನೂ ಯಾವೂ ಇಲ್ಲ. ಅಂದರೆ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ಸನ್ನು ತೋರಿಸುವಂತಹ ನ್ಯಾಚುರಲ್ ಸೆಲೆಕ್ಷನ್ ಯಾವುದು? ನೋಡಿ, ನ್ಯಾಚುರಲ್ ಸೆಲೆಕ್ಷನಲ್ಲಿ ನಾನು ಇಲ್ಲೇನು ಹೇಳಿದೆ ನಿಮಗೆ? ಸೊ ಐ ಟೋಲ್ಡ್ ಯು, ನ್ಯಾಚುರಲ್ ಸೆಲೆಕ್ಷನ್ನಲ್ಲಿ ನಮಗೆ 3 ರೀತಿ ಸೆಲೆಕ್ಷನ್ ಬರುತ್ತೆ. ಯಾವುದು ಅಂತಂದರೆ, ಒಂದು ಸ್ಟೆಬಿಲೈಸಿಂಗ್, ಇನ್ನೊಂದು ಸ್ಟೆಬಿಲೈಸಿಂಗ್, ಡೈರೆಕ್ಷನಲ್ ಮತ್ತು ಡಿಸ್ರಪ್ಟಿವ್ ಅಂತ ಹೇಳಿ. ಬ್ಯಾಲೆನ್ಸಿಂಗ್ ಇಲ್ಲ. ಓಕೆ, ಸ್ಟೆಬಿಲೈಸಿಂಗ್ ಅಂತಂದರೆ ಮೀನ್ ಕ್ಯಾರೆಕ್ಟರನ್ನು ಅಟೇನ್ ಮಾಡುತ್ತೆ. ಓಕೆ, ಸೊ ಅಂದರೆ ಟಾಲು ಅಲ್ಲ, ಡ್ವಾರ್ಫು ಅಲ್ಲ, ಮೀಡಿಯಮ್ ಹೈಟ್ ಇರುವಂಥದ್ದು, ಎವರೇಜ್ ಅಥವಾ ಮೀನ್ ವ್ಯಾಲ್ಯೂ ಅಂತ ಬಂತು ಅಂತಂದರೆ, ಮೀನ್ ಕ್ಯಾರೆಕ್ಟರ್ ಅಂತ ಬಂತು ಅಂತಂದರೆ ನೀವೇನು ಬರೀಬೇಕು? ಅದನ್ನು ಸ್ಟೆಬಿಲೈಸಿಂಗ್ ಅಂತ ಬರೀಬೇಕು. ಓಕೆ, ಡೈರೆಕ್ಷನಲ್ ಅಂತಂದರೆ ಯಾವುದೋ ಒಂದು ಕಡೆ ಅದು ಫೇವರ್ ಆಗಿರುತ್ತೆ. ಅಂತಂದರೆ ಬರೀ ಡ್ವಾರ್ಫ್ ಮಾತ್ರ ಇರುತ್ತೆ, ಟಾಲ್ ಇರಲ್ಲ, ಇಂಟರ್ಮೀಡಿಯೇಟು ಇರಲ್ಲ, ಅಥವಾ ಬರೀ ಟಾಲ್ ಮಾತ್ರ ಇರುತ್ತೆ, ಡ್ವಾರ್ಫ್ ಇರಲ್ಲ, ಇಂಟರ್ಮೀಡಿಯೇಟು ಇರಲ್ಲ. ಅಂತಂದರೆ ಒಂದು ಸೈಡ್ ಏನಾದರೂ ಅಥವಾ ಓನ್ಲಿ ಒನ್ ಕ್ಯಾರೆಕ್ಟರ್ ಮಾತ್ರ ಫೇವರ್ ಆಗಿತ್ತು ಅಂತಂದರೆ ಅದು ಡೈರೆಕ್ಷನಲ್ ಸೆಲೆಕ್ಷನ್, ಒಂದು ಡೈರೆಕ್ಷನಲ್ಲಿ. ಓಕೆ, ನೆಕ್ಸ್ಟ್ ಡಿಸ್ರಪ್ಟಿವ್ ಅಂತಂದರೆ ನಮಗೆ ಯಾವುದೋ ಒಂದು ಕಡೆ ಮಾತ್ರ ಎರಡು ಎಕ್ಸ್ಟ್ರೀಮ್ಗಳನ್ನು ಫೇವರ್ ಮಾಡಿರುತ್ತೆ. ಅಂದರೆ ಫುಲ್ ಟಾಲ್ ಪ್ಲ್ಯಾಂಟ್ಸ್ ಜಾಸ್ತಿ ಇರುತ್ತೆ, ಫುಲ್ ಡ್ವಾರ್ಫ್ ಪ್ಲ್ಯಾಂಟ್ಸ್ ಜಾಸ್ತಿ ಇರುತ್ತೆ, ಇಂಟರ್ಮೀಡಿಯೇಟ್ ಇರೋದಿಲ್ಲ. ಓಕೆ, ಸೊ ಎಕ್ಸ್ಟ್ರೀಮ್ ಕ್ಯಾರೆಕ್ಟರ್ ಅಂತ ಬಂತು ಅಂತಂದರೆ ನೆನ್ಪಿಟ್ಕೊಳ್ಳಿ, ದಟ್ ಈಸ್ ಡಿಸ್ರಪ್ಟಿವ್ ಸೆಲೆಕ್ಷನ್. ಓಕೆ, ಸೊ ದ ರೈಟ್ ಆನ್ಸರ್ ಈಸ್ ಡಿಸ್ರಪ್ಟಿವ್ ಸೆಲೆಕ್ಷನ್. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ 2020 KCETನಲ್ಲಿ ಬಂದಂಥದ್ದು, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಬಿಗ್ಗೆಸ್ಟ್ ಲ್ಯಾಂಡ್ ಡೈನೋಸಾರ್? ಯಾವುದು ಅತಿ ದೊಡ್ಡ ಡೈನೋಸಾರ್ ಆಗಿತ್ತು ಅಂತಂದರೆ ದಟ್ ಈಸ್ ಟೈರನೋಸಾರಸ್ ರೆಕ್ಸ್. ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಇದು 20 feet ಲಾಂಗ್ ಇತ್ತು. ಅಂತಂದರೆ ಸೊ ಒಂದು 3 ಜನ ಸುದೀಪ್ ಅವ್ರನ್ನ ಒಬ್ಬರ ಮೇಲೆ ಒಬ್ಬರು ನಿಲ್ಲಿಸಿದ್ರಿ ಅಂತಂದರೆ ಸೊ ಟೈರನೋಸಾರಸ್ ಅಷ್ಟು ಹೈಟ್ ಆಗ್ಬೋದು. ಓಕೆ, ಸೊ 3 × 18. ಓಕೆ, ಸೊ ಅರೌಂಡ್ 20 feet ಅಷ್ಟು ಹೈಟ್ ಇತ್ತು ಇದು ಟೈರನೋಸಾರಸ್. ಸೊ 3
ಅಂತ ನೆನ್ಪಿಟ್ಕೊಳ್ಳಿ. 3 ಟೈರನೋಸರಸ್ ಅಂದರೆ 3 ಜನದಷ್ಟು ಹೈಟ್ ಇರುವಂಥದ್ದು. ನೆಕ್ಸ್ಟ್ ಇನ್ನೊಂದು ಇದೇ ಥರದ್ದು ಇನ್ನೊಂದು ಪಾಯಿಂಟ್ ಇದೆ, ದಟ್ ಈಸ್ ಸೀಲೋಕ್ಯಾಂತ್ ಅನ್ನುವಂಥ ಫಿಶ್. ಓಕೆ, ಸೊ ಇದನ್ನು ಎಕ್ಸ್ಟಿಂಕ್ಟ್ ಆಗಿದೆ ಅಂದ್ಕೊಂಡಿದ್ರು, ಬಟ್ ಇಟ್ ಈಸ್ ಫೌಂಡ್ ಇನ್ ಸೌತ್ ಆಫ್ರಿಕಾ 1938ಅಲ್ಲಿ. ಇವುಗಳು ಫಸ್ಟ್ ಆ್ಯಂಫಿಬಿಯನ್ಸ್ ಆಗಿ ಎವಾಲ್ವ್ ಆಗಿರುವಂಥದ್ದು, ಲೋಬ್ ಫಿಶ್ಗಳು ಅಂತ. ನೆಕ್ಸ್ಟ್ ಈ ಕಾನ್ಸೆಪ್ಟ್ಗಳ ಮೇಲೆ ಬರಬಹುದು, ಸೊ ಹಾಗಾಗಿ ಹೇಳ್ಬಿಡ್ತೀನಿ. ಲಾಸ್ಟ್ ಒಂದೇ ಪಾಯಿಂಟ್ ಇರೋದು ಲೆಮಾರ್ಕಿಸಮ್ ಅಂತಂದರೆ ಯೂಸ್ ಆ್ಯಂಡ್ ಡಿಸ್ಯೂಸ್ ಥಿಯರಿಯನ್ನು ಅವ್ರು ಹೇಳ್ತಾರೆ. ಅಂತಂದರೆ ನಾವು ಯಾವುದೋ ಒಂದು ಆರ್ಗನನ್ನು ಜಾಸ್ತಿ ಬಳಸ್ತಾ ಹೋದ್ವಿ ಅಂತಂದರೆ ಅದು ದೊಡ್ಡದಾಗ್ತಾ ಹೋಗುತ್ತೆ ಅಥವಾ ಅದು ಎವಾಲ್ವ್ ಆಗ್ತಾ ಹೋಗುತ್ತೆ. ನಾವು ಬಳಸಲೇ ಇಲ್ಲ ಅಂತಂದರೆ ಅದು ಹಂಗಾನೇ ಹೋಗ್ಬಿಡುತ್ತೆ ಅಂತ ಅವ್ರು ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ಲಾಂಗ್ ನೆಕ್ ಆಫ್ ಜಿರಾಫೆಗಳು ಕುತ್ತಿಗೆನ ಎತ್ತಿ ಎಲೆಗಳನ್ನು ತಿನ್ನೋದಕ್ಕೆ ಹೋಗಿ ಅವುಗಳ ಕುತ್ತಿಗೆ ಉದ್ದ ಆಗಿದೆ. ಸೊ ಯೂಸ್ ಮಾಡಿ ಅವುಗಳ ಲಾಂಗ್ ನೆಕ್ ಆಗಿದೆ ಜಿರಾಫೆದು. ಅದೇ ಕ್ಯಾರೆಕ್ಟರ್ ಏನಾಗಿದೆ, ಇನ್ಹೆರಿಟೆನ್ಸ್ ಆಫ್ ಅಕ್ವೈರ್ಡ್ ಕ್ಯಾರೆಕ್ಟರ್. ಅಂದರೆ ಆ ಜಿರಾಫೆಗಳು ತಮ್ಮ ಲೈಫ್ ಟೈಮಲ್ಲಿ ಆ ಕ್ಯಾರೆಕ್ಟರ್ನ ಅಕ್ವೈರ್ ಪಡೆದುಕೊಂಡು ಅದನ್ನೇ ಅವು ಮುಂದಿನ ಜನ್ರೇಷನ್ಗೆ ಕಳಿಸಿದ್ವು ಅಂತ ಹೇಳ್ತಾರೆ. ಬಟ್ ದಿಸ್ ಥಿಯರಿ ವಾಸ್ ನಾಟ್ ಅಕ್ಸೆಪ್ಟೆಡ್. ಥಿಯರಿ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ಅಕ್ವೈರ್ಡ್ ಕ್ಯಾರೆಕ್ಟರ್ಸ್ ಗಿವನ್ ಬೈ ಲೆಮಾರ್ಕಿಸಮ್ ವಾಸ್ ನಾಟ್ ಅಕ್ಸೆಪ್ಟೆಡ್. ಓಕೆ, ನೆಕ್ಸ್ಟ್ ಇಂಡಸ್ಟ್ರಿಯಲ್ ಮೆಲನಿಸಮ್ ಅಂತಂದರೆ ಇದು ಬಿಸ್ಟನ್ ಬೆಟುಲೇರಿಯಾ ಮಾತ್ ನ ಅಬ್ಸರ್ವ್ ಮಾಡೋಣ. ಇಂಡಸ್ಟ್ರಿಯಲ್ ಮೆಲನಿಸಮ್ ಇಟ್ಸ್ ಅ ಎಕ್ಸಾಂಪಲ್ ಫಾರ್ ನ್ಯಾಚುರಲ್ ಸೆಲೆಕ್ಷನ್ ಮತ್ತು ಆಂಥ್ರೋಪೋಜೆನಿಕ್ ಆ್ಯಕ್ಷನ್. ಅಂದರೆ ಮನುಷ್ಯರು ಮಾಡಿರುವಂಥ ಕೆಲಸದಿಂದ ಆಗಿರುವಂತಹ ಒಂದು ಎವಲ್ಯೂಷನ್. ಏನು ಅಂತಂದರೆ 1850ರಲ್ಲಿ ಅಂದರೆ ಬಿಫೋರ್ ಇಂಡಸ್ಟ್ರಿಯಲೈಸೇಷನ್ ಅಂತಂದರೆ ಇಂಡಸ್ಟ್ರಿಗಳು ಬರೋದಕ್ಕೂ ಮುಂಚೆ ಇಂಗ್ಲೆಂಡಲ್ಲಿ ವೈಟ್ ಮಾತ್ಗಳು ಜಾಸ್ತಿ ಇರ್ತಿತ್ತು. ಗಿಡದ ಮೇಲೆ ವೈಟ್ ಮಾತ್ಸೇ ಜಾಸ್ತಿ ಇರ್ತಿತ್ತು. ಯಾಕಂತಂದರೆ ಫುಲ್ ಲಿಚನ್ ಇತ್ತು, ಹೌದಾ? ಸೊ ಲಿಚನ್ ಅಂತಂದರೆ ದಟ್ ಈಸ್ ಸಿಂಬಯೋಟಿಕ್ ಅಸೋಸಿಯೇಷನ್ ಆಫ್ ಫಂಗೈ ಆ್ಯಂಡ್ ಆಲ್ಗೆ. ಲಿಚನ್ ಇರ್ತಿತ್ತು. ಸೊ ಹಾಗಾಗಿ ಅವುಗಳು ಕಾಣಿಸ್ತಾ ಇದ್ದಿಲ್ಲ ಪಕ್ಷಿಗಳಿಗೆ, ಪ್ರಿಡೇಟರ್ಸ್ಗೆ. ಹಾಗಾಗಿ ವೈಟ್ ಮಾತ್ಗಳು ಎಷ್ಟೊಂದಿತ್ತು. ಬಟ್ ಡಾರ್ಕ್ ಮಾತ್ಗಳು ಏನು ಅಂತಂದರೆ ಎದ್ದು ಕಾಣ್ತಾ ಇತ್ತು. ಸೊ ಹಾಗಾಗಿ ಡಾರ್ಕ್ ಮಾತ್ಸನ್ನ ಏನು ಮಾಡ್ತಾಯಿದ್ವು, ತಿಂತಾ ಇದ್ವು ಪಕ್ಷಿಗಳು. ಸೊ ಡಾರ್ಕ್ ಮಾತ್ಸ್ ಕಡಿಮೆ ಇತ್ತು, ವೈಟ್ ಮಾತ್ಸು ಜಾಸ್ತಿ ಇತ್ತು. ಬಟ್ ಆಫ್ಟರ್ ಇಂಡಸ್ಟ್ರಿಯಲೈಸೇಷನ್ ಆದಮೇಲೆ ಇನ್ 1920s ಏನಾಯಿತು ಅಂತಂದರೆ ಇವಾಗ ಬಾರ್ಕ್ ಮೇಲೆ ನಮಗೆ, ಸೊ ಆ ಬಾರ್ಕ್ ಎಲ್ಲ ಹೇಗಾಗಿದೆ, ಲೈಚನ್ ಹೋಗಿಬಿಡ್ತು. ಯಾಕಂದರೆ ಪೊಲ್ಯೂಷನ್ ಇದ್ದ ಕಡೆ ಲೈಚನ್ಸ್ ಬೆಳೆಯೋದಿಲ್ಲ ಅಂತಂದರೆ ಸೊ ಬಾರ್ಕ್ ಯಾವ ಕಲರ್ ಇರುತ್ತೆ, ನಮಗೆ ಡಾರ್ಕ್ ಕಲರ್ ಇರುತ್ತೆ. ಸೊ ಈ ಡಾರ್ಕ್ ಕಲರಲ್ಲಿ ನೋಡಿ, ನಾನು ನಿಮ್ಗೆ ಇಲ್ಲಿ ಡಾರ್ಕ್ ಮಾತ್ಸನ್ನ ತೋರಿಸ್ತಾ ಇದ್ದೀನಿ, ಕಾಣಿಸುತ್ತಾ? ಇಲ್ಲ. ಯಾಕಂತಂದರೆ ಪ್ರಿಡೇಷನ್ಗೆ ಅದು ಒಳಪಡೋದಿಲ್ಲ, ಹಾಗಾಗಿ ಪ್ರಿಡೇಟರ್ಸ್ಗೆ ಅದು ಕಾಣಿಸೋದಿಲ್ಲ. ಸೊ ದಟ್ಸ್ ವೈ ಡಾರ್ಕ್ ಮಾತ್ಗಳು ಜಾಸ್ತಿ ಆಯಿತು, ಬಟ್ ವೈಟ್ ಮಾತ್ಸ್ಗಳು ಎದ್ದು ಕಾಣ್ತಾ ಇತ್ತು. ಸೊ ಹಂಗಾಗಿ ವೈಟ್ ಮಾತ್ಸನ್ನು ಪಕ್ಷಿಗಳು ತಿಂದುಬಿಟ್ವು. ಸೊ ವೈಟ್ ಮಾತ್ಸ್ ಕಡಿಮೆ ಆಯಿತು, ಡಾರ್ಕ್ ಮಾತ್ಸು ಜಾಸ್ತಿ ಆಯಿತು. ಸೊ ದಿಸ್ ಈಸ್ ಇಂಡಸ್ಟ್ರಿಯಲ್ ಮೆಲನಿಸಮ್. ಓಕೆ, on Biston betullaria. It's a species name of moth. Okay, next anthropogenic ಬೇರೆ ಎಕ್ಸಾಂಪಲ್ ಯಾವುದಂದರೆ DDT, antibiotics, herbicides, pesticides. Okay, so this was all about the evolution chapter, important concepts and PYQs ಆಗಿತ್ತು. Hope it helps you my dear students. So ಬೇರೆ ಯಾವ ಕಾನ್ಸೆಪ್ಟ್ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದೆ, do comment in the comment section. I'll try to cover it before your exams my dears. Happy learning.